ಪಂಚರತ್ನಾಖ್ಯಮೇತದ್ಯ ನಿತ್ಯಶುದ್ಧಪಠನರ್ಹ ತಸ್ಯ ಪ್ರಸನ್ನೋ ಭಗವಾನ್ ಶಾಸ್ತ್ರೇ ವಸ್ತಿ ಮಾನಸ. ಗಂಗೊಂಡನ ಹಳ್ಳಿಯ ಎಲ್ಲ ಹಿಂದೂ ಬಾಂಧವರೇ, ನಿಮ್ಮ ಕಾರ್ಯಕ್ರಮಕ್ಕೆ ಒಳಗೆ ಬರುವಾಗ ನಮಗೆ ಭಾಳ ಹುರುಪು ಬಂತು. ಇಷ್ಟು ಜನ ಹಿಂದೂಗಳು ಈ ಹಳ್ಳಿನಲ್ಲಿ ಸೇರಿದ್ರ ಅಂತ. ಇವಾಗ ಕುಳಿತು ನೋಡ್ತಾನೆ ನಮಗೆ ಟಯರ್ ಪಂಚರ್ ಆದಂಗೆ ಆಗಿದೆ. ಪಾಪ ಇವರು ಇಷ್ಟೆಲ್ಲ ಕಷ್ಟಪಟ್ಟು ಸುಮಾರು 1,000 ಚೇರ್ ತರಿಸಿರ್ಬೇಕು ಅನ್ಸುತ್ತೆ. ಸುಮಾರಷ್ಟು ಬಿಡಿಸ್ಲೇ ಇಲ್ಲ. ಈಗ ಬಿಡಿಸಿಟ್ಟಿದ್ದನ್ನು ಮಡಚಿಡ್ಬೇಕಾದ ಪರಿಸ್ಥಿತಿ. ಇದು ಹಿಂದೂ ಧರ್ಮದ ಅವಸ್ಥೆ. ಇಲ್ಲಿಗೆ ಬಂದವರಲ್ಲಿ ಎದ್ದು ಹೋಗದೆ ಇದ್ದದ್ದು ಅಂತಂದರೆ ಸದ್ಯಕ್ಕೆ ಪೊಲೀಸ್ನವ್ರು ಮಾತ್ರ. ಅವರಿಗೆ ಡ್ಯೂಟಿ ಟೈಮ್ ಇರೋದ್ರಿಂದ ಕೂತಿದ್ದಾರೆ. ಯಾರಿಗಾಗಿ 2025ನೇ ಇಸ್ವಿ ಬಂದರೂ ಹಿಂದೂ ಜಾಗೃತ ಅನ್ನುವಂಥ ಶಬ್ದವೇ ತೆಗಿಲಿಕ್ಕಾಗಲಿಲ್ಲ ನಮ್ಮ ಕೈನಲ್ಲಿ. ಈ ದೇಶದಲ್ಲಿ ಇನ್ನೂ ಜಾಗೃತಿ ಮಾಡಬೇಕಾದ್ರೆ ಈ ಥರ ಜಾಗೃತ ಮಾಡ್ತಾ ಈ ಕೇಸರಿ ಶಾಲ್ ಹಾಕ್ಕೊಂಡು ಒಂದಿಷ್ಟು ದಿವಸ ಬೊಬ್ಬೆ ಹೊಡೆದು ಆಮೇಲೆ ಒಂದು ಸ್ವಲ್ಪ ವರ್ಷ ಆದಮೇಲೆ ಚುನಾವಣೆಯಲ್ಲಿ ಭೂತ ಪ್ರೇತಗಳೆಲ್ಲ ಇದರ ಲಾಭ ತಗೊಂಡು ಅಧಿಕಾರ ಮಾಡ್ತವೆ. ಅವುಗಳು ಉಪದ್ರ ಮುಗಿಸುವಷ್ಟೊತ್ತಿಗೆ ಪುನಃ ನಮ್ಮದು ಭಾಷಣ ಪ್ರಾರಂಭ. ಈ ಸನ್ಯಾಸಿಗಳು ಹಿಂಗೆ ಬಾಯಿ ಬಡ್ಕೊಂಡು ಸಾಯೋದು ಒಂದಿನ. ಹಿಂದೂಗಳು ಉದ್ಧಾರ ಆಗೋದಿಲ್ಲ. ಯಾವ ಥರದಲ್ಲಿ ಜಾಗೃತ ಮಾಡಬೇಕು ಇವರನ್ನು? 4 ವಿಭಾಗದ ಹಿಂದೂಗಳು ಈ ದೇಶದಲ್ಲಿದ್ದಾರೆ. ಶಕ್ತರು, ಅಶಕ್ತರು, ನಿರಾಸಕ್ತರು, ಷಂಡರು ಅಂತ. ಅವರವರೇ ಅದ್ರಲ್ಲಿ ನಾನು ಯಾವ್ದ್ರಲ್ಲಿ ಬರ್ತೀನಿ ಅಂತ ಹಾಕ್ಕೋಬೇಕು. ಶಕ್ತರು ಒಂದಿಷ್ಟು ಜನ, ಏನಾರು ಆಗಲಿ ನಾವು ಹಿಂದೂ ಸಮಾಜಕ್ಕೋಸ್ಕರ ಬದುಕ್ತೀವಿ ಬಾಳ್ತೀವಿ ಅನ್ನೋರು ಒಂದಿಷ್ಟು ಜನ. ಕೇವಲ ಈ ದೇಶದಲ್ಲಿ 30% ಮಾತ್ರ. 100% ಹಿಂದೂಗಳಲ್ಲಿ 30% ಮಾತ್ರ ಶಕ್ತರು. ಇನ್ನು 30% ಅಶಕ್ತರು. ಅವ್ರಿಗೆ ಹಿಂದೂ ಧರ್ಮದ ಮೇಲೆ ಪ್ರೀತಿ ಇದೆ, ಪ್ರೇಮ ಇದೆ, ಏನು ಮಾಡಲಿಕ್ಕಾಗಲ್ಲ. ಪಾಪ ಹೊರಗೆ ಬರಲಿಕ್ಕಾಗಲ್ಲ. ಅವ್ರದ್ದೇ ಬದುಕಿನ ಅವಸ್ಥೆ. ಬೆಳಗ್ಗೆ ಕೆಲಸಕ್ಕೆ ಹೋದರೆ ರಾತ್ರಿ ಊಟಕ್ಕಿದೆ. ಇನ್ನು ಈ ಧರ್ಮಕ್ಕೋಸ್ಕರ ಒದ್ದಾಡಿ ಇನ್ನೇನಾಗಬೇಕಾಗಿದೆ. ಮಗಳು ಮದುವೆ ಆಗಲಿಲ್ಲ, ಮತ್ತೊಂದಾಗಿಲ್ಲ, ಕೆಲಸ ಸಿಕ್ಕಿಲ್ಲ, ಈ ಸಮಸ್ಯೆ. ಅಲ್ಲಿಗೆ 60% ಹೋಯ್ತಾ. ಇನ್ನೂ ಒಂದು 30% ನಿರಾಸಕ್ತರಿದೆ. ಯಾರು ಏನಾದರೂ ಆಗಿ ಹೋಗಲಿ ಅವ್ರಿಗೇನು ಸಂಬಂಧವೇ ಇಲ್ಲ. ಯಾರು ಕನ್ವರ್ಷನ್ ಆಗಲಿ, ಯಾರು ಲವ್ ಜಿಹಾದ್ಗಾಗಲಿ, ನಮ್ಮದು ಎಷ್ಟು ದಿನ ಆಟ ಆಡ್ಬೋದು ಆಡ್ತಾ ಇರೋದು. ಇನ್ನೊಂದು 4ನೇ ಭಾಗ ಹೇಳಿದ್ನಲ್ಲ, ಷಂಡರು ಅಂತ. ಅವ್ರ ಬಗ್ಗೆ ನಾನೇನು ವಿವರಿಸ್ಬೇಕಾದ್ದಿಲ್ಲ, ನಿಮಗೆ ಅರ್ಥ ಆಗುತ್ತೆ ಕನ್ನಡ. ಈ ಪರಿಸ್ಥಿತಿನಲ್ಲಿ ನಾವಿದ್ದು ಈ ದೇಶವನ್ನು ಬಲಿಷ್ಠ ಭಾರತ ಅಂತ ಯಾವ ಕಾಲಕ್ಕೆ ಮಾಡಬೇಕು ಗೊತ್ತಿಲ್ಲ. ನಾನು ಇದನ್ನು ಮಾತಾಡ್ತಾ ತಿರುಗ್ತಾ 32 ವರ್ಷ ಆಯಿತು. ನಾನು 20 ವರ್ಷದ ಹುಡುಗನಿಂದ ಶುರು ಮಾಡಿದೆ. ಅವಾಗ ಅಯೋಧ್ಯೆದು ಗಲಾಟೆ. ನಾನು ಮೆಡಿಕಲ್ಲು ಓದ್ತಾ ಇರಬೇಕಾದ್ರೆ ಇಟ್ಟಿಗೆದೊಂದು ಗಲಾಟೆ ಇತ್ತು. ರಾಮನ ಇಟ್ಟಿಗೆ ತಗೊಂಡು ಹೋಗುವಂಥ ಗಲಾಟೆ. ಅದರಲ್ಲಿ ನಾವು ಶುರುವಾದಂಥವರು. ಈಗ ಇಟ್ಟಿಗೆ ಗಲಾಟೆ ಮುಗಿದಿದೆ, ಕಟ್ಟಿಗೆ ಗಲಾಟೆ ಶುರುವಾಗಿದೆ. ಇನ್ನು ಬದುಕಿದ್ರೆ ಇನ್ನೊಂದು 30 ವರ್ಷ ನಾವು ಬದುಕುವುದೇನೋ. ಬಲಿಷ್ಠ ಭಾರತ ನೋಡೋದು ಯಾವಾಗ ಅನ್ನೋದೇ ನನಗೆ ತಲೆ ಬಿಸಿ. ಎಲ್ಲಿಗೆ ಬಂದು ಮುಟ್ಟಿದ್ದೇವೆ ನಾವು? ಗಂಗೊಂಡನ ಹಳ್ಳಿಯಲ್ಲಿ ಸಮಾಜೋತ್ಸವಕ್ಕೆ ಬಂದಾಗ ನಿಜವಾಗಿಯೂ ಹಿಂದೂ ಪ್ರೇಮ ಯಾರಿಗಿದೆಯೋ ಅವರು ಮಾತ್ರ ಈಗ ಚೇರ್ ಮೇಲೆ ಕೂತಿರೋದು.